ಓ ಬಂದ್ರಾ, ಬನ್ನಿ ಫ್ರೆಂಡ್ಸ್. ಇವತ್ತು ತುಂಬ ಟೇಸ್ಟಿಯಾದಂತಹ ಆಲೂ ಸ್ಟಫ್ಡ್ ಬೋಂಡಾ ಅಥವಾ ಮಿರ್ಚಿ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅಂದರೆ ಪೂರ್ತಿಯಾಗಿ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಇವಾಗ ಸ್ಟಫಿಂಗ್ ಮಾಡೋದಕ್ಕೆ ನಾನು 2 ಆಲೂಗಡ್ಡೆಯನ್ನು ಕುದಿಸಿಬಿಟ್ಟು ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ. ಅದಕ್ಕೆ ಚಿಕ್ಕದಾಗಿ ಹೆಚ್ಚಿದಂತಹ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಗರಂ ಮಸಾಲ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆಲೂಗಡ್ಡೆ ಜೊತೆ. ನಿಮಗೆ ಬೇಕು ಅಂದರೆ ಯಾವುದಾದ್ರೂ ಕೂಡ ಒಂದು ಸೊಪ್ಪು ಹಾಕ್ಬೋದು. ನಾನು ಇವಾಗ ಒಂದು ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಏನಪ್ಪ ಅಂದರೆ ಮೆಂತ್ಯ ಸೊಪ್ಪನ್ನು ಹಾಕಿ ಸ್ವಲ್ಪ ಇಂಗನ್ನು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮದು ಸ್ಟಫಿಂಗು ರೆಡಿ ಆಗುತ್ತೆ. ಇವಾಗ ನಾವು ಬೋಂಡಾ ಮೆಣಸಿನ್ಕಾಯಿ ಅಂತ ಸಿಗ್ತಾವೆ, ದಪ್ಪ ದಪ್ಪ ಸಿಗ್ತಾವೆ ನೋಡಿರಿ. ಆ ಮೆಣಸಿನ್ಕಾಯಿಯನ್ನು ತೊಗೊಂಡ್ಬಿಟ್ಟು ಅದ್ರ ಒಳಗಡೆ ಇರ್ತಕ್ಕಂತಹ ಬೀಜವನ್ನು ರಿಮೂವ್ ಮಾಡಬೇಕು ನಾವು. ಅಂದರೆ ಮಾತ್ರ ಸ್ಟಫಿಂಗ್ ಅದರೊಳಗಡೆ ಕೂಡೋಕ್ಕೆ ಸಹಾಯ ಆಗುತ್ತೆ. ನಾರ್ಮಲ್ ಬಜ್ಜಿಗಿಂತ ಈ ಮಿರ್ಚಿ ನೀವು ಒಮ್ಮೆ ಮಾಡಿದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರ್ತವೆ. ಈ ರೀತಿ ಎಲ್ಲ ಸ್ಟಫ್ಡ್ ಮಾಡ್ಕೊಂಡ ನಂತರ ಇವಾಗ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸೋಡಾ ಪುಡಿ ಅಥವಾ ಬೇಕಿಂಗ್ ಸೋಡಾ ಅಂತಿರಲ್ಲ ಅದು, ಆಮೇಲೆ ಉಪ್ಪು, ಸ್ವಲ್ಪ ಅಜ್ವೈನ್ ಹಾಕಿ ಇದನ್ನು ಬೋಂಡಾ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ದೋಸೆ ಪ್ಯಾಟ್ರನ್ಗಿಂತ ಸ್ವಲ್ಪ ದಪ್ಪ ಆಗಬೇಕು. ಈ ರೀತಿ ಮಾಡ್ಕೊಂಡು ನಾವು ಇದಕ್ಕೆ ಸ್ಟಫ್ಡ್ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಈ ಹಿಟ್ಟಲ್ಲಿ ಅದ್ದಬೇಕು. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ನಾನು ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ತುಂಬಿಟ್ಕೊಂಡಂತಹ ಮೆಣಸಿನ್ಕಾಯಿಯನ್ನು ಹಿಟ್ಟಲ್ಲಿ ಅದ್ದಿ ಕರೆದ್ರೆ ತುಂಬ ಟೇಸ್ಟಿಯಾದಂತಹ ಗರಿ ಗರಿಯಾದಂತಹ ಸ್ಟಫ್ಡ್ ಆಲೂ ಮಿರ್ಚಿ ರೆಡಿ ಆಗುತ್ತೆ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ಗಿಂತ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅವರೊಂದು ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫೈನಲ್ ಆಗಿ ಮಿರ್ಚಿ ರೆಡಿ ಆದವು. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಥ್ಯಾಂಕ್ ಯು.